ಹಾಯ್ ಫ್ರೆಂಡ್ಸ್, ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆಯಾ? ಏನು ಮಾಡಬೇಕು? ಯಾವ ಥರ ಹೋಮ್ ರೆಮಿಡೀಸ್ ಯೂಸ್ ಮಾಡಿಕೊಂಡೇ ನಾವು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದನೇ ಯೂಸ್ ಮಾಡಿಕೊಂಡು ನಮ್ಮ ಹೇರ್ನ ಚೆನ್ನಾಗಿ ನಾವು ಇಟ್ಕೋಬಹುದು, ಅಥವಾ ಆ ರೆಮಿಡಿನ ಯೂಸ್ ಮಾಡಿಕೊಂಡ್ರೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತಾ ಇಲ್ವಾ? ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಫ್ರೆಂಡ್ಸ್. ನಿಮಗೆ 1-2 ಸ್ಟೆಪ್ಸ್ ಹಾಗೆ ನಾನು ಒಂದು ಹೋಮ್ ರೆಮಿಡೀಸ್ನ ಹೇಳಿರ್ತೀನಿ. ಸೊ ಇದನ್ನು ನೀವು ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡಿದ್ರೆ ಅಂದರೆ ನಿಮಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹಾಗೆ ನಿಮ್ಮ ಹೇರ್ ಶೈನಿಯಾಗೂ ಕಾಣಿಸುತ್ತೆ, ಹಾಗೆ ಸಿಲ್ಕಿಯಾಗಿಯೂ ಆಗ್ತಾ ಹೋಗುತ್ತೆ. ಬಟ್ ಇದನ್ನು ಕನ್ಸಿಸ್ಟೆನ್ಸಿಯಾಗಿ ನೀವು ಯೂಸ್ ಮಾಡಲೇಬೇಕು. ಹೋಮ್ ರೆಮಿಡೀಸ್ ಯಾವಾಗ್ಲೂ ಕನ್ಸಿಸ್ಟೆನ್ಸಿನ ಕೇಳುತ್ತೆ ಫ್ರೆಂಡ್ಸ್. ಸೊ ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡಲೇಬೇಕು. ಓಕೆನಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನ್ಯಾಚುರಲ್ ಗ್ಲೋ ಬೈ ವರ್ಷಾ ಚಾನಲ್ಗೆ ವೆಲ್ಕಮ್. ಸೊ ನನ್ನ ಚಾನಲಲ್ಲಿ ನಿಮಗೆ ಸ್ಕಿನ್ ಕೇರ್, ಹೇರ್ ಕೇರ್, ಬ್ಯೂಟಿ ಟಿಪ್ಸ್, ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಮಾಹಿತಿಗಳು ಸಿಗ್ತಾ ಇರುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಹೋಮ್ ರೆಮಿಡಿ ಏನು, ಯಾವ ಥರ ಮಾಡ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ನಾವು ಆಯಿಲ್ ಅಪ್ಲೈ ಮಾಡೋದು ಚೆನ್ನಾಗಿ ಮಾಡ್ಕೋಬೇಕು ಅಲ್ವಾ? ಸೊ ಫಸ್ಟ್ ಒನ್ ನಾನೇನು ಹೇಳ್ತೀನಿ, ಏನೆಲ್ಲ ಮಿಸ್ಟೇಕ್ಸ್ನ ಮಾಡ್ತಾ ಇರ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ಮನೇಲಿರೋದಾದರೆ ಓಕೆ, ಹೊರಗಡೆ ಹೋಗ್ತಾ ಇರ್ತೀರಾ, ಏನಂದರೆ ನಿಮಗೆ ಆಯಿಲ್ ಅಪ್ಲೈ ಮಾಡೋಕ್ಕಾಗಿರೋದಿಲ್ಲ, ಕ್ಲೀನಾಗಿ ಮೇಂಟೆನೆನ್ಸ್ ಮಾಡ್ಕೊಳಕ್ಕಾಗಿರೋದಿಲ್ಲ. ಸೊ ಹಾಗಾಗಿ ಆಯಿಲ್ ಅಪ್ಲೈ ಮಾಡದೇ ಇರೋದೇ ಒಂದು ಬಿಗ್ ಮಿಸ್ಟೇಕ್ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಕೆಲವ್ರು ಏನು ಮಾಡ್ತೀರಾ, ಆಯಿಲ್ ಅಪ್ಲೈ ಮಾಡಿದಾಗ ಜಸ್ಟ್ ಹಂಗೆ ಅಪ್ಲೈ ಮಾಡಿ ಬಿಟ್ಬಿಡ್ತೀರಾ. ಸೊ ಸ್ಕಾಲ್ಫಿಗೆ ಸ್ವಲ್ಪ ಮಸಾಜ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ ನಿಮ್ಮ ಹೇರ್ ರೂಟ್ಸ್ ಸ್ಟ್ರಾಂಗ್ ಆಗುತ್ತೆ. ಸೊ ಆವಾಗ ನಿಮಗೆ ಹೇರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಇವಾಗ ನಾನು ಹೋಮ್ ರೆಮಿಡಿಗೆ ಬರ್ತೀನಿ. ಆಯಿಲಲ್ಲೇ ನೀವು ಯಾವ ಆಯಿಲ್ನ ಹೋಮ್ ರೆಮಿಡಿ ಅಂದರೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಒಂದು ಆಯಿಲ್ ರೆಡಿ ಮಾಡ್ಕೊಳ್ಳಿ. ಅದೇನೆಂದರೆ, ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರಲ್ವ, ಯಾವುದಾದ್ರೂ ಪ್ಯೂರಾಗಿರೋ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಆನಿಯನ್ ಮತ್ತು ಕರಿಬೇವು, ಮೆಂತೆಕಾಳು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ನೀವು ಒಂದು ಕಂಟೈನರಲ್ಲಿ ಇಟ್ಕೊಂಡ್ರಿ ಅಂದರೆ ಅದನ್ನು ಸ್ಟ್ರೈನ್ ಮಾಡಿ ಇಟ್ಕೊಳ್ಳಿ. ಅದನ್ನು ನೀವು ಅಪ್ಲೈ ಮಾಡ್ತಾ ಬನ್ನಿ ಫ್ರೆಂಡ್ಸ್. ನೀವು ವಾರಕ್ಕೆ 2 ಟೈಮ್ಸ್ ಹಚ್ತಿದ್ರೆ 2 ಟೈಮ್ಸ್ ಹಚ್ಚಿ, ಇಲ್ಲಾಂದರೆ ವೀಕ್ಲಿ ಒನ್ಸ್ ಹಚ್ತೀನಿ ಅಂದರೆ ಒಂದ್ಸಲ ಹಚ್ಚಿ. ಇದರಿಂದ ತುಂಬಾ ಹೇರ್ ಫಾಲ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಇದನ್ನು ನಾನು ರೆಗ್ಯುಲರಾಗಿ ಫಾಲೋ ಮಾಡ್ತೀನಿ. ಸೊ ನಾನು ಅದನ್ನು ಫಾಲೋ ಮಾಡಿ ನನಗೆ ಅದು ಚೆನ್ನಾಗಾಗಿದೆ. ಸೊ ಇದರಿಂದ ಯಾವುದೇ ಆದಂಥ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನಿಮಗೆ ಮೆಂತೆಕಾಳಿಂದ ಏನು ಯೂಸ್ ಇದೆ ಅಂದರೆ ನಿಮಗೆ ಡ್ಯಾಂಡ್ರಫ್ ಬರೋದಿಲ್ಲ. ಹಾಗೆ ಆನಿಯನ್ ಯೂಸ್ ಮಾಡುತ್ತೀರಾ ಅಂದರೆ ಇದರಲ್ಲಿ ಹೇರ್ ಗ್ರೋತಿಗೆ ಬೇಕಾಗಿರುವಂಥ ಕಂಟೆಂಟು ನಮಗೆ ಆನಿಯನಲ್ಲಿರುತ್ತೆ. ಸೊ ಹಾಗಾಗೇ ಕೂಡ ಇತ್ತೀಚೆಗೆ ಎಲ್ಲ ಪ್ರಾಡಕ್ಟ್ಸಲ್ಲಿ ಕೂಡ ಆನಿಯನ್ ಇರೋವಂಥ ಪ್ರಾಡಕ್ಟ್ಸ್, ಹೇರ್ ಶಾಂಪೂಸ್ ಎಲ್ಲ ಬರ್ತಾ ಇರೋದು. ಸೊ ಅದನ್ನೆಲ್ಲ ಬಿಟ್ಟು ನೀವು ಮನೆಯಲ್ಲೇ ಸಿಗುವಂಥದ್ದನ್ನು ತೊಗೊಂಡು ಯೂಸ್ ಮಾಡ್ಕೊಳ್ಳಿ, ನಿಮಗೆ ಬೆಟರ್ ರಿಸಲ್ಟ್ ನೀವು ನೋಡ್ಬೋದು. ಹಾಗೆ ಕರಿಬೇವು ಕೂಡ ಆ್ಯಡ್ ಮಾಡಿರ್ತೀರ, ಇದನ್ನು ಕೂಡ ಅಷ್ಟೇ ನಿಮ್ಮ ಕೂದಲು ಸ್ವಲ್ಪ ಬ್ಲ್ಯಾಕ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ ಫ್ರೆಂಡ್ಸ್? ಆಯಿಲಲ್ಲಿ ಈ ಥರನ ನೀವು ಮೇಂಟೈನ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಇನ್ನೊಂದು ಹೋಮ್ ರೆಮಿಡಿ ಅಂದರೆ ಏನು ಅಂದರೆ, ಮೊಸರಿಗೆ ಸ್ವಲ್ಪ ಅಲೋವೆರಾ ಜೆಲ್ ಅದಾದಮೇಲೆ ಸ್ವಲ್ಪ ಕೊಕೊನೆಟ್ ಆಯಿಲ್. ಮೊಸರು, ಅಲೋವೆರಾ ಜೆಲ್ಲು, ಕೊಕೊನೆಟ್ ಆಯಿಲ್ ಅಂದರೆ ನೀವೀಗ ಏನು ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದನ್ನೇ ಹಾಕಿದ್ರೂ ಪರವಾಗಿಲ್ಲ. ಇದನ್ನು ಹಾಕಿಬಿಟ್ಟು ನೀವೇ ಹೇರ್ಗೆ ಮಾಸ್ಕ್ ಥರ ಹಾಕ್ಕೊಳ್ಳಿ. ಅಂದರೆ ನೀಟಾಗಿ ಅಂದರೆ ಕೆಲವ್ರಿಗೆ ರಫ್ ಇರುತ್ತೆ, ಫ್ರೀಝಿ ಆಗಿರುತ್ತೆ ಹೇರ್ಸ್. ಸೊ ಅವ್ರಿಗೆ ಆ ಥರ ಫ್ರೀಝಿ ಆಗಬಾರ್ದು, ಹೇರ್ಸು ಚೆನ್ನಾಗಿ ಸ್ಮೂತಾಗಿರಬೇಕಂದ್ರೆ ಈ ಪ್ಯಾಕ್ನ ನೀವು ಹಾಕ್ಕೊಳ್ಳೋದ್ರಿಂದ ನಿಮಗೆ ಫ್ರೀಝಿ ಆಗೋದು ಅಥವಾ ಹೇರ್ ಸ್ಮೂತ್ ಆಗುತ್ತೆ, ಫ್ರೀಝಿ ಆಗೋದು ಕಡಿಮೆ ಆಗುತ್ತೆ. ಫ್ರೀಝಿ ಅಂದರೆ ಏನು ಫ್ರೆಂಡ್ಸ್, ನಾವು ಇವಾಗ ತಲೆ ಸ್ನಾನ ಮಾಡಿದಾಗ ಕೂದಲು ಸಿಲ್ಕಿಯಾಗಿ ಅಂದರೆ ಸಾಫ್ಟಾಗಿರಬೇಕು. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಹಿಂಗೆ ಮುಟ್ಟಿದ್ರೆ ಒಂಥರ ರಫ್ ಥರ ಅನಿಸ್ತಾ ಇರುತ್ತೆ, ಅಥವಾ ಹಿಂಗೆ ಫ್ರೀಝಿ ಅಂದರೆ ಈ ಥರ ಎಲ್ಲ ಹಿಂಗೆ ಎಳ್ಕೊಂಡ್ರೆ ಹಿಂಗೆ ಆ ಥರ ಅನಿಸ್ತಾ ಇರುತ್ತೆ. ಸೊ ಆ ಥರ ಆಗೋದಕ್ಕೆ ಫ್ರೀಝಿ ಅಂತಾರೆ. ಸೊ ಅದಾಗಬಾರ್ದಂದ್ರೆ ಈ ಪ್ಯಾಕ್ನ ನೀವು ಯೂಸ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಎಲ್ಲ ಥರನೂ ಹೆಲ್ಪ್ ಮಾಡುತ್ತೆ. ಓಕೆನಾ? ನಿಮ್ಮ ಸ್ಕಾಲ್ಫಿಗೆ ಕೂಲ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ. ಆಲೋವೆರಾ ಇರೋದ್ರಿಂದ, ಮೊಸರು ಇರೋದ್ರಿಂದನೂ ಅಷ್ಟೇ ನಿಮ್ಮ ಕೂದಲು ತುಂಬಾ ಸಿಲ್ಕಿಯಾಗಿ ತುಂಬ ಶೈನಿಂಗ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಕೊಕೊನೆಟ್ ಆಯಿಲ್ ಹಾಕಿರೋದ್ರಿಂದ ಅದು ಕಂಡೀಷ್ನರ್ ಥರ ನಿಮಗೆ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಇದರಲ್ಲಿ ಆಲೋವೆರಾ ಯಾರಿಗಾನೋ ಅಲರ್ಜಿ ಇದ್ದರೆ, ಫೇಸ್ಗೆ ಹಚ್ಚಿದಾಗ ಅಲರ್ಜಿ ಇರುತ್ತೆ, ನೀವೇನಾದರೂ ಹೇರ್ಗೆ ಹಚ್ಚಿದಾಗ ಅಲರ್ಜಿ ಥರ ಆಯಿತು ಅಂದರೆ ದಯವಿಟ್ಟು ಅದನ್ನೇ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳೋವಂಥ ಹೋಮ್ ರೆಮಿಡೀಸಲ್ಲಿ ಕೆಲವೊಬ್ಬರಿಗೆ ಕೆಲವೊಂದು ಪದಾರ್ಥಗಳು ಅಲರ್ಜಿ ಆಗ್ತಾ ಇರುತ್ತೆ, ಅದು ನಿಮಗೆ ಗೊತ್ತಿರುತ್ತೆ. ಅಥವಾ ಇಲ್ಲಾಂದರೆ ನೀವು ಯೂಸ್ ಮಾಡಿದಾಗ ನಿಮ್ಗೆ ಅದು ಸೂಟ್ ಆಗಲಿಲ್ಲ ಅಂದರೆ ಅಲ್ಲೇ
ನಿಲ್ಲಿಸ್ಬಿಡಿ, ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ. ಓಕೆನಾ ಫ್ರೆಂಡ್ಸ್, ಇವತ್ತಿನ ಹೋಮ್ ರೆಮಿಡಿ ಏನು, ಯಾವ ಥರ ಹೇರ್ ಫಾಲ್ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿದ್ದೀರಾ. ಸೊ ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬನ್ನಿ, ನಿಮಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಹಾಗೆ ಸಿಲ್ಕಿ ಶೈನಿ ಹೇರ್ನ ನೀವು ನೋಡ್ಬೋದು. ಫ್ರೆಂಡ್ಸ್, ಇದಕ್ಕೆ ನೆಕ್ಸ್ಟ್ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನೀವೇನೇ ಹೋಮ್ ರೆಮಿಡಿ ಮಾಡ್ಕೊಳ್ಳಿ, ಏನೇ ಮೇಲಿಂದ ಅಪ್ಲೈ ಮಾಡಿದ್ರೂ ಕೂಡ ನೀವು ಹೇಗೆ ಫುಡ್ ಡಯಟ್ನ ಫಾಲೋ ಮಾಡ್ತಾ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫ್ರೆಂಡ್ಸ್, ನೀವು ತಿನ್ನೋ ಆಹಾರದಲ್ಲೂ ಕೂಡ ನೀವು ಚೆನ್ನಾಗಿರುವಂಥ ಪ್ರೋಟೀನ್ಸ್ ಇರೋವಂಥದ್ದನ್ನು ಇನ್ಕ್ಲೂಡ್ ಮಾಡ್ತಾ ಇದ್ರಿ ಅಂದರೆ ಹೇರ್ಸು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಡಯಟು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಕೂಡ ನೀವು ಚೆನ್ನಾಗಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ನೀರು ಕುಡೀರಿ, ಹೈಡ್ರೇಟ್ ಆಗಿರ್ತೀರಾ. ಸೊ ನಿಮ್ಮ ಕೂದಲು ಕೂಡ ಚೆನ್ನಾಗಿರುತ್ತೆ, ಅದು ನಿಮ್ಮ ಸ್ಕಿನ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟೇ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳು ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ, ಹಾಗೆ ಬ್ಯೂಟಿ ಟಿಪ್ಸ್ ಬಗ್ಗೆ ಸಿಗ್ತಾ ಇರುತ್ತೆ. ಓಕೆನಾ ಫ್ರೆಂಡ್ಸ್, ನೀವು ಕೂಡ ಇದರಲ್ಲಿ ಒಬ್ಬರು ಫ್ಯಾಮಿಲಿ ಆಗ್ಬೋದು. ನೋಡಿ, ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೂಡ ಮಾಡಿ, ಕಮೆಂಟು ಮಾಡಿ. ಓಕೆನಾ, ಯಾರಿಗೆಲ್ಲ ಯಾವ ಥರ ಪ್ರಾಬ್ಲಮ್ಸ್ ಇದೆ ಅಂತ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಅದೇ ಥರ ನಿಮಗೆ ವಿಡಿಯೋಸ್ನ ಮಾಡಿ ನಿಮಗೆ ಕೊಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.